ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಕ್ರಾಸ್ ವೋಟಿಂಗ್ಗೆ ಸ್ಪಷ್ಟೀಕರಣ ಕೊಡುವುದಕ್ಕೆ ಮತ್ತು ವರದಿ ಒಪ್ಪಿಸುವುದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇಬ್ಬರು ದಿಲ್ಲಿಗೆ ಹೋಗಿದ್ದಾರೆ. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರನ್ನ ಭೇಟಿಯಾದರು. ನಾಲ್ಕು ನಾಯಕರುಗಳು ನಿತಿನ್ ನಬೀನ್ರನ್ನ ಭೇಟಿಯಾದರು. ಆರ್ ಅಶೋಕ್, ವಿಜಯೇಂದ್ರ, ರವಿಕುಮಾರ್ ಮತ್ತು ದೊಡ್ಡನಗೌಡ ಪಾಟೀಲ್. ಅರ್ಧ ಗಂಟೆ ಚರ್ಚೆ. ಶಂಕಿತ ಶಾಸಕರುಗಳ ಪಟ್ಟಿಯೊಂದನ್ನ ನಿತಿನ್ ನಬೀನ್ರಿಗೆ ಕೊಡಲಾಗಿದೆಯಂತೆ. ವೈಯಕ್ತಿಕ ಕಾರಣಗಳು ಮತ್ತು ದುಡ್ಡಿನ ಆಸೆಗಾಗಿ ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ವರದಿಯಲ್ಲಿದೆ ಅನ್ನುವ ಮಾಹಿತಿಗಳಿದಾವೆ. ರಾಜ್ಯದಿಂದ ಹೋಗಿದ್ದ ಬಿಜೆಪಿ ನಾಯಕರುಗಳು ಕೊಟ್ಟ ಎಕ್ಸ್ಪ್ಲನೇಷನ್ ಪ್ರಕಾರ, ವಿವರಗಳ ಪ್ರಕಾರ ಬಿಜೆಪಿಯಿಂದ ಕ್ರಾಸ್ ವೋಟಿಂಗ್ ಮಾಡಿರೋದು 4 ಶಾಸಕರು ಮಾತ್ರ. ಬಿಜೆಪಿಯ 4 ಶಾಸಕರು ಮಾತ್ರ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. 7 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದೆಲ್ಲ ಸುಳ್ಳು ಸುದ್ದಿ. ನಾಲ್ಕು ಕ್ರಾಸ್ ವೋಟಿಂಗ್ ನಲ್ಲಿ ಎಕ್ಸಾಕ್ಟ್ ಕ್ರಾಸ್ ವೋಟಿಂಗ್ 3 ಮಾತ್ರ ಅಂತ. ಒಂದು ಅಸಿಂಧುವಾಗಿರುವ ಮತ. ಜೆಡಿಎಸ್ನ 8 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ವಿವರ ಕೊಟ್ಟಿದ್ದಾರೆ. ಮಾಧ್ಯಮಗಳಲ್ಲಿ ಯಾರ್ಯಾರದ್ದೋ ಹೆಸರುಗಳು ಬರ್ತಾ ಇದ್ದಾವೆ. ಇದರ ಹಿಂದೆ ಷಡ್ಯಂತ್ರ ಇದೆ. ಅರ್ಧ ಗಂಟೆ ಕೂತ್ಕೊಂಡು ಈ ವಿವರಣೆಯನ್ನ ನಿತಿನ್ ನಬೀನ್ ಅವರು ಕೇಳಿಸ್ಕೊಂಡಿದ್ದಾರೆ.
ಮೂವರು ಶಾಸಕರ ಹೆಸರು ಹೇಳಿದ್ರಂತೆ, ವರದಿಯಲ್ಲಿ ಬರೆದು ಕೊಟ್ಟಿದ್ದಾರೆ. ಇವರ ಮೇಲೆ ಏನ್ ಆಕ್ಷನ್ ಅನ್ನೋ ವಿಷಯ ನಮಗ್ ಬಿಡಿ, ಅವರ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಿ ಮತ್ತಷ್ಟು ಮಾಹಿತಿ ಕಲೆ ಹಾಕಿ ಅಂದ್ರಂತೆ. ಈ ಭೇಟಿಯ ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ರು, ನಮಗಿಂತ ಮುಂಚೆನೆ ಅವರಿಗೆ ಹೆಚ್ಚಿನ ಮಾಹಿತಿ ಇತ್ತು ಅಂತ. ರಹಸ್ಯ ಮತದಾನ ಆದ್ರೂ ಎಲ್ಲ ಬಯಲಾಗತ್ತೆ ಅಂತ ವಿಜಯೇಂದ್ರ ಅವರು ಹೇಳಿದ್ರು. ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನು ಭಾಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಯಾರು ಈ ಥರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವ್ರ ಹತ್ರ ಮಾಹಿತಿ ಇದೆ. ನಾವು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ಅವ್ರ ಮೇಲೆ ನಾವು ಸರಿಯಾದಂಥ ಸಮಯಕ್ಕೆ ಸೂಕ್ತ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಮೇಲೆ ಬಿಡಿ, ಯಾರು ತಪ್ಪು ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಂದ್ರದ ನಾಯಕರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ಪಕ್ಷ ಇನ್ನೂ ಕೂಡ ಬಲಪಡಿಸುವಂಥ ಕೆಲಸ ಆಗಬೇಕು. ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಒಂದು ಪಕ್ಷ, ಕೇಂದ್ರ ಅವ್ರದ್ದು ಆದಂಥ ಮಾಹಿತಿಗಳಿದ್ದಾವೆ, ಅದನ್ನು ಹುಡುಕುವಂಥ ಕೆಲಸ ಎಲ್ಲರೂ ಸೇರಿ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.